ನಮಸ್ಕಾರ ರೀಪ್ಪ ಎಲ್ಲರಿಗೂ. ಬಾಗಲಕೋಟೆ ಅಖಾಡ ಕೇಳ್ದ ನೋಡ್ರಿ. ಮತ್ತೆ ಬಾಗಲಕೋಟದಾಗ ಭಾಳ ಗರಿಗೆದರಿದ ಚುನಾವಣೆ ಕಾವು ಏರಾಕತೈತಿ. ಗದ್ದಿಗೌಡ್ರು ಭಾಳ ಖುಷಿ ಅದಾರ್ರಿ. ಗದ್ದಿಗೌಡ್ರು ಯಾಕೆ ಖುಷಿ ಅದಾರ ಗೊತ್ತೈತೇನ್ರಿ? ನನ್ನ ಸರಿಸಮಾನವಾದ ಅಭ್ಯರ್ಥಿನೇ ಇಲ್ಲ, ನಾನು ಈಗಾಗಲೇ 4 ಸಾರಿ ಗೆದ್ದೇನೆ, 5ನೇ ಬಾರಿಗೆ ಗೆಲ್ಲಾಕತ್ತೀನಿ, ಪಂಚ್ ಅಂತೇಳಿ 5 ಬೋಳ ತೋರ್ಸಾಕತ್ತಾರ. ಅದು ಒಂದು ಕಾರಣ ಐತಿ ಗದ್ದಿಗೌಡರು ಗೆಲ್ಲೋ ಸಲುವಾಗಿ. ಯಾಕಂದ್ರೆ ಸಂಯುಕ್ತ ಪಾಟೀಲ್ ಮುಗ್ಧ ಹುಡುಗಿ, ಸಂಯುಕ್ತ ಪಾಟೀಲ್ ಒಂದು ಸಾಮಾಜಿಕ ಚಟುವಟಿಕೆಯಿಂದ ಬಂದವಳು, ಒಳ್ಳೆಯ ಮಣಿತನದಿಂದ ಬಂದವಳು. ಈ ಸಂಯುಕ್ತ ಪಾಟೀಲ್ನನ್ನು ಬಲಿಪಶು ಮಾಡುವ ಸಲುವಾಗಿ ಎಲ್ಲಾದರೂ ಕಾಂಗ್ರೆಸ್ದವರು ಹುನ್ನಾರ ಹೂಡಿದರು. ಅಲ್ಲಿ ವೀಣಾ ಕಾಶಪ್ಪನವ್ರಿಗೆ ಟಿಕೆಟ್ ಕೊಡ್ತೀರಂದ್ರೆ, ಎಲ್ಲಿ ದೇಶ ಮಟ್ಟದ ರಾಜಕೀಯದಲ್ಲಿ ಬೆಳೆದು ರಾಷ್ಟ್ರ ಮಟ್ಟದಲ್ಲಿ ನಾಯಕಿ ಆಗಬೇಕನ್ನುವ ಕೆಲವು ಕಾಣದ ಕೈವಾಡದ ದುಷ್ಟಶಕ್ತಿಗಳು ಅವಳನ್ನು ತೆರೆಮರೆಯಲ್ಲಿ ಮರೆಯಾಗುವಂತೆ ಮಾಡಿದರು. ಆದರೆ ಇವತ್ತು ಯಾರ್ಯಾರು ಅದರಲ್ಲಿ ಶಾಮೀಲಾಯಿದ್ರಿ, ಯಾರ್ಯಾರು ಏನೇನು ಪ್ಯಾಕೇಜ್ ತೊಗೊಂಡು ಬಾಯಾಗ ಹಾಕೊಂಡು ಸುಮ್ಮ ಕೂತಿರಲ್ಲ, ಇನ್ನು ಅವ್ರ ಹಗರಣಗಳು ಹೊರಗೆ ಬೀಳ್ತಾವ್ರಿ. ಯಾಕಂದ್ರೆ ಯಾರು ಈಕೆಗೆ ಟಿಕೆಟ್ ಕೊಡ್ರಿ ಅಂಥೇಳಿ ಹೇಳಿಲ್ಲ ಅಂಥೇಳಿ ಸ್ವತಃ ಮುಖ್ಯಮಂತ್ರಿ ಹೇಳ್ತಾರಂದ್ರೆ, ಇನ್ನು ಅಲ್ಲಿ ಏನೇನು ನಡೆದೈತಿ ಆ ಕರಾಳ ಘಟನೆಗಳು ಇನ್ನು ಹೊರಗೆ ಬೀಳು. ಇನ್ನು ಸಂಯುಕ್ತ ಪಾಟೀಲ್ ತಕ್ಷಣ ಒಂದು ಗೇಮ್ ಆಡ್ಬೇಕ್ರಿ. ಇದೇ ಭಾರತೀಯ ಜನತಾ ಪಕ್ಷಕ್ಕೆ ಟಕ್ಕರ್ ಕೊಡ್ಬೇಕಾದ್ರೆ, ಸಂಯುಕ್ತ ಪಾಟೀಲ್ ನಿನಗೊಂದು ಸಲಹೆ ಅಮ್ಮ, ಭಾಳ ಒಳ್ಳೆಯ ಹುಡುಗಿ, ಸಮಾಜ ಸೇವೆಯಿಂದ ಬಂದವಳು, ಅನೇಕ ಸಾರಿ ನೀನು ಸಂದರ್ಶನ ಮಾಡಿದ್ದೀನಿ, ಆದರೆ ನಿನ್ನಲ್ಲಿ ಹೃದಯವಂತಿಕೆ ಐತಿ. ನೀ ನೇರವಾಗಿ ವೀಣಾನ ಹತ್ರ ಹೋಗಿ ಆಕೆನ ಕರ್ಕೊಂಡ ಪ್ರಚಾರಕ್ಕೆ ಹೋದಿ ನಕ್ಕಿನಿ ಲೋಕಸಭಾ ಸದಸ್ಯ ಅಕ್ಕಿ ಬರ್ಕೋ. ಇಲ್ಲದಿದ್ರ ಈಗಾಗಲೇ ಯಡಿಯೂರಪ್ಪ ಒಂದು ಪ್ಲ್ಯಾನ್ ಹೂಡಾಕತ್ತಾರ. ತಕ್ಷಣ ಗದ್ದಿಗೌಡ್ರಿಗೆ ದೂರವಾಣಿ ಮುಖಾಂತರ ಮಾತಾಡುವಂಥ ಸಂದರ್ಭ ನಡೆದಾವ. ಎಲ್ಲಿ ವೀಣಾನ ಗದ್ದಿಗೌಡರು ತೊಗೊಂಡು ಯಾವುದಾದ್ರೂ ಒಂದು MLC ರಾಜ್ಯಸಭಾ ಸದಸ್ಯ ಮಾಡ್ತಾನಂತೇಳಿ ಏನಾದರೂ ವಾಗ್ದಾನ ಮಾಡಿದ್ರೆ, ಸಂಯುಕ್ತ ಪಾಟೀಲ್ ನೀ ಪಟ್ಟಿದ್ದ ಪರಿಶ್ರಮ ನುಚ್ಚುನೂರು ಹಾಕೈತಿ. ಕಾಂಗ್ರೆಸ್ ಅಲ್ಲಿ ಮಖಾಡೆ ಮಲಗತೈತಿ, ಭಾರತೀಯ ಜನತಾ ಪಕ್ಷ ಅರಳಿ ಹೋಗತೈತಿ. ಅಲ್ಲಿ ಈಗಾಗಲೇ ರಾಜ್ಯಸಭಾ ಸದಸ್ಯ ಆದಂಥವರು ಅವರು ಪ್ರಯತ್ನ ನಡೆಸ್ಯಾರ. BL ಸಂತೋಷ್ ಅವರ ಜೊತೆ ಮಾತುಕತೆ ನಡೆದೈತಿ. ಯಾವುದೇ ಪರಿಸ್ಥಿತಿಯಲ್ಲಿ ಭಾರತೀಯ ಜನತಾ ಪಕ್ಷ ಬಾಗಲಕೋಟೆಯಲ್ಲಿ ಗೆಲ್ಲಬೇಕು. ಬಾಗಲಕೋಟೆ ಅದು ಯಾವಾಗಲೂ ಭಾರತೀಯ ಜನತಾ ಪಕ್ಷದ ಭದ್ರಕೋಟೆ. ಅನೇಕ ಆಶೆ ಆಮಿಷಗಳನ್ನು ವೀಣಾ ಕಾಶಪ್ಪನವ್ರಿಗೆ ಹಚ್ಚಿದ್ರಿ. ಯಾವ್ಯಾವ ದುಡ್ಡಿನ ಆಸೆ, ಅಧಿಕಾರದ ಆಸೆ, ಯಾವಕ್ಕೂ ಸೊಪ್ಪು ಹಾಕಲಿಲ್ಲ ಈ ಪ್ರಾಮಾಣಿಕ ಸ್ವಾಭಿಮಾನ ಮಹಿಳೆ. ಇವತ್ತು ನನ್ನ ರಕ್ತನೂ ಸಹಿತ ಸ್ವಾಭಿಮಾನದ ರಕ್ತ ಐತಿ. ನನಗೆ ಯಾವುದು ಆಸೆ ಆಮಿಷವಿಲ್ಲ. ನಾನು ಅಲ್ಲಿ ದುಡ್ದಿದ್ದೆ, ನನಗೆ MP ಟಿಕೆಟ್ ಕೊಡಬೇಕಾಗಿತ್ತು ಅನ್ನೋದು ಒಂದೇ ವಾದ. ಆದರೆ ಇದೇ ಸಂಯುಕ್ತ ಪಾಟೀಲ್ ನನ್ನ ಅಕ್ಕ ಅಂತ ಹೇಳ್ತೀಯಮ್ಮ, ವೀಣಾನ ತಗೊಂಡು ನೀ ಎಲ್ಲಾದರೂ ಓಪನ್ ಟಪ್ ಜೀಪ್ನ್ಯಾಗ ಕ್ಷೇತ್ರ ಎಲ್ಲ ಅಡ್ಡಾಡಿದೆ ಅಂದ್ರೆ ಯಾವುದೇ ಲೀಡ್ರದ ಅವಶ್ಯಕತೆ ಇಲ್ಲ, ನೀ 2 ಲಕ್ಷ ಲೀಡ್ಲಿ ಆರಿಸಿ ಬರ್ತಿ. ಈಗ ಏನು ಬೇನ ಹತ್ಯಾರಲ್ಲ ನಿನ್ನ ಹಿಂದೆ, ಅವ್ರ ಬಗ್ಗೆ ಭಾಳ ಎಚ್ಚರಿಕೆ ವಹಿಸ್ಬೇಕು ಸಂಯುಕ್ತ ಪಾಟೀಲ್. ಯಾಕಂದ್ರೆ ನೀ ಇನ್ನೂ ಮುಗ್ದೆ, ಪದವೀಧರ, ಕಾನೂನು ಪದವೀಧರೆ, ಭಾಳ ಶಾಣೆತನ ಲೆಕ್ಕ ವಿಚಾರ ಮಾಡ. ನಿನ್ನ ಬಲಿಪಶು ಮಾಡೋ ಸಲುವಾಗಿ ನಡೆಸ್ಯಾರ ಗ್ಯಾಂಗ್. ಆ ಗ್ಯಾಂಗ್ ಏನೇನು ಹೇಳ್ಕೊತ ನಡೆದೈತಿ, ನಿನಗೆ ದಾರಿನೂ ತಪ್ಪಿಸ್ತಾರ. ಅವರು ಒಳ ಒಪ್ಪಂದ ಮಾಡ್ಕೊಂಡಿರ್ತಾರ, ಒಳಗಿಂದ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿರ್ತಾರ. ನೀ ಭಾಳ ಎಚ್ಚರ ವಹಿಸಬೇಕು. ನೀ ನೇರವಾಗಿ ಯುವಕ ಯುವತಿಯರ ಹತ್ತಿರ ಹೋಗು, ಅಲ್ಲಿ ಕೌನ್ಸಿಲಿಂಗ್ ಮಾಡು. ಪ್ರತಿ ಕಾಲೇಜ್ ವಿದ್ಯಾರ್ಥಿನಿಯರ ಹತ್ತಿರ ಹೋಗಿ ವರ್ಕ್ಶಾಪ್ ಮಾಡು. ಅವರಿಗೆ ಒಂದು ಸಂದೇಶ ಮಾಡು, ನಾನು ಬಾಗಲಕೋಟದಲ್ಲಿ ಲೋಕಸಭಾ ಸದಸ್ಯ ಆದಂದರೆ ನಾ ಏನು ಮಾಡ್ತೀನಿ ಅನ್ನೋದು ಅವರಿಗೆ ಒಂದು ಭರವಸೆ ಕೊಡು. ನಿನಗೆ 80% ಮತ ಹಾಕುವವರು ಅವರು. ಅಲ್ಲಿ ಕೆಲವು ಷಡ್ಯಂತ್ರಗಳನ್ನ ಮಾಡಕತ್ತಾರ. ಏನೋ ಮಾಡಿ ಸಂಯುಕ್ತ ಪಾಟೀಲ್ನ ನಿಂದಿರಿಸಿದೀವಿ, ಒಳಗೆ ಒಪ್ಪಂದ ಮಾಡಿ ಕೆಡುವುದು ನಮಗೆ ಗೊತ್ತೈತೆ ಅಂಥೇಳಿ ಅನೇಕ ಜನ ಮಾತಾಡಕತ್ತಾರ. ಅಲ್ಲಿ ವೀಣಾ ಕಾಶಪ್ಪನವರ ಶಕ್ತಿ ನೋಡಿ ಅಲ್ಲಿ ಇವರು ನಗಾಕತ್ತಿರ್ಬೇಕು ಒಳಗಿಂದ. ಆದರೆ ವೀಣಾ ಕಾಶಪ್ಪನವರ ಶಕ್ತಿ ಇಲ್ಲದ ಅಲ್ಲಿ ಸಂಯುಕ್ತ ಪಾಟೀಲ್ ಆರಿಸಿ ಬರುವುದಿಲ್ಲ. ಇಲ್ದಿದ್ರೆ ಅದು ಗದ್ದಿಗೌಡರವರ ಪಾಲಾಗತೈತಿ. 5ನೇ ಸಾರಿ ಲೋಕಸಭಾ ಪ್ರವೇಶ ಮಾಡ್ತಾರ, ಮಂತ್ರಿಯಾಗಿ ಬರಬಹುದು. ಆ ಮಂತ್ರಿ ಆಗುವಂಥ ನಾಗಾಲೋಟದ ಕುದುರೆಯನ್ನು ತಡೆ ಒಡ್ಡಲಿಕ್ಕೆ ಸಂಯುಕ್ತ ಪಾಟೀಲ್ ನಿನಗೊಂದು ತಂಗಿ ಸಲಹೆ, ನೀ ನೇರವಾಗಿ ಯಾರ ಮಾತು ಕೇಳಕ್ಕೆ ಹೋಗಬೇಡ.
ಯಾರ್ಯಾರೋ ನಿನಗೆ ತಪ್ಪು ಹೇಳಿಕೆಗಳನ್ನ ಹೇಳ್ತಾರ, ನಿನಗೆ ಅಡೆತಡೆಗಳನ್ನ ತರಾಕತ್ತಾರ. ವೀಣಾನ ಹತ್ರ ಮುಟ್ಟು ಸಲುವಾಗಿ ನಿನಗೆ ಕೊಡಾಕತ್ತಿಲ್ಲ. ನೀ ನೇರವಾಗಿ ಆ ಅಕ್ಕನ ಮನೆಗೆ ಹೋಗು, ಕೈ ಹಿಡಿದು ಕರ್ಕೊಂಬ. ನೀನು ಕ್ಷೇತ್ರ ಅಡ್ಡಾಡು, ಲಕ್ಷ ಲಕ್ಷ ಮತಗಳು ನಿನ್ನ ಬುಟ್ಟಿಗೆ ಬೀಳ್ತಾವ. ನಿನ್ನ ಕನಸು ನನಸಾಕೈತಿ, ನೀ MP ಆಗತಿ. ನಿನ್ನ ತಂದೆ ಟಿಕೆಟ್ ತಂದದ್ದು ಕಟ್ಟು ಪರಿಶ್ರಮ ಪಟ್ಟು ಸಾರ್ಥಕ ಆಗತೈತಿ. ಇದೊಂದು ಸಲಹೆ ಮಾತ್ರ ನಾನು ನಿನಗೆ ಕೊಡಬಹುದು. ರಾಜಕೀಯ ವಿಶ್ಲೇಷಣೆಯ ಸಲಹೆ ಕೊಡ್ತಾ ಇದ್ದೀನಿ. ಸಂಯುಕ್ತ ಪಾಟೀಲ್ ಮಾಡ್ತೀಯಮ್ಮ. ಸಂಯುಕ್ತ ಪಾಟೀಲ್ ಅವರ ಹೃದಯವಂತ ಅಭಿಮಾನಿಗಳು ಅನಿಸಿಕೆಗಳನ್ನ ಹಾಕಿರಿ. ಯಾಕಂದ್ರೆ ಮ್ಯಾಚ್ ಫಿಕ್ಸಿಂಗ್ದವ್ರ ಅನಿಸಿಕೆ ಮಾತ್ರ ಹಾಕಬೇಡ್ರಿ. ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಮತ್ತು ಡಬಲ್ ಗೇಮ್ ಆಡೋರು ಮಾತ್ರ ಸಂಯುಕ್ತ ಪಾಟೀಲ್ ಕಿ ಜೈ ಅನ್ನಕ್ಕೆ ಹೋಗಬೇಡ್ರಿ. ನೀವು ಹೇಳೋದೊಂದಿರ್ತೈತಿ, ಮಾಡೋದೊಂದಿರ್ತೈತಿ. ಅಲ್ಲಿ ನಿಮ್ಮ ತೆರೆಮರೆ ಆಟ ನಿಮ್ಮ ಮುಖವಾಡನ್ನು ಕಳಿಸಿ ಬೀಳ್ತೈತಿ. ಇದೊಂದು ನನ್ನ ಸಲಹೆ. ಸಂಯುಕ್ತ ಪಾಟೀಲ್, ಶಿವಾನಂದ ಪಾಟೀಲ್ ನುರಿತ ರಾಜಕಾರಣಿ. ನೀವು ವಿಚಾರ ಮಾಡ್ಕೋರಿ. ಅಲ್ಲಿ ಏನಾರೇ ಡ್ಯಾಮೇಜ್ ಆತಂದ್ರೆ ಮುಂದೆ ನಿಮ್ಮ ಮಂತ್ರಿ ಸ್ಥಾನ ಹೋಗೈತಿ. ಇವು ಕಂಡೀಷನ್ ಹಾಕ್ಯಾರ. ಪ್ರತಿಯೊಂದು ಉಸ್ತುವಾರಿ ಮಂತ್ರಿಗಳಿಗೆ ಇವ ತೂಗು ಕತ್ತಿ ಖಡ್ಗ ನೆತ್ತಿ ಮೇಲೆ ಅಡ್ಡಾಡೋದನ. ಅದರ ಸಲುವಾಗಿ ಸಂಯುಕ್ತ ಪಾಟೀಲ್ ಏನು ವಿಚಾರ ಮಾಡ್ತಿ ಅಮ್ಮ ತಾಯಿ? ಅನಿಸಿಕೆಗಳನ್ನ ಹಾಕು. ಈ ವಿಡಿಯೋ ಪ್ರತಿ ಮನೆ ಮನೆ ಮುಟ್ಟಿಸ್ರಿ. ಯಾರ ಶಕ್ತಿ ಎಷ್ಟೈತೆ ಅನ್ನೋದು ತೋರಿಸ್ರಿ. ಪುಣ್ಯವಂತ ಬಾಗಲಕೋಟೆ ಮತದಾರರಿಗೆ ವಿನಂತಿ, ಯೂಟ್ಯೂಬ್ದಾಗ ಬಟನ್ ಹೊಡಿರಿ. ಮತ್ತೊಂದು ಖಡಕ್ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.